ರೀತಿ ಒಂದು ಗುರುತು ಅಂತಂದ್ರೆ ಅದು ಅದರ ಒಂದು ಧ್ವಜ. ನಮ್ಗೆ ಯಾವ ರೀತಿ ಆಧಾರ್ ಕಾರ್ಡ್ ಇತ್ತು ಆ ರೀತಿಯಾದಂಥ ಒಂದು ಸನ್ಮಾನವನ್ನು ಮಾಡಿ ಈ ಒಂದು ಕಾರ್ಯಕ್ರಮ ಮಾಡಬೇಕು. ಅದನ್ನೆಲ್ಲ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ವಿಶೇಷವಾದಂಥ ಅಭಿನಂದನೆಗಳು, ಧನ್ಯವಾದಗಳನ್ನು ತಿಳಿಸ್ತಾ ಏನು ಇವತ್ತಿನ ಒಂದು ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನೆರವೇರಿದೆ. ನಮಗೆಲ್ಲ ಗೊತ್ತಿದೆ, ಈಗ ಒಂದು ಒಳ್ಳೆ ರೀತಿಯಲ್ಲಿ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಗೆ ಇದಕ್ಕಿಂತ ಹೆಮ್ಮೆ ಬೇರೆ ಯಾವುದೂ ಇಲ್ಲ ಅಂತ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಮುಖ್ಯ ಅತಿಥಿಗಳು ನಿಮ್ನೆಲ್ಲ ಕುರಿತು ಮಾತಾಡೋರಿದ್ದಾರೆ. ಅವ್ರಿಗೆ ಸಂದರ್ಭ ಸನ್ಮಾನ್ಯ ಶಾಸಕರಾದ ಪ್ರಿಯಾ ಕೃಷ್ಣ ಅವರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾರೆ. ಭಾಷಣವನ್ನ ನೀಡ್ತಾ ಸಂದೇಶವನ್ನ ನೀಡಬೇಕು ಅಂತ ಹೇಳಿ ಅವರಲ್ಲಿ ಗೋವಿಂದರಾಜನಗರ ವಿಜಯನಗರ ಕ್ಷೇತ್ರದ ಜನತೆ ಪರವಾಗಿ ತುಂಬು ಗೌರವದಿಂದ ಗೌರವಾನ್ವಿತ ಶಾಸಕರಾದ ಎಂ ಕೃಷ್ಣಪ್ಪನವರೇ, ಮುಖ್ಯ ಅತಿಥಿಗಳಾಗಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ನಮ್ಮ ಅಂತ ಮಹತ್ತರವಾದಂಥ ಧ್ವಜವನ್ನು ನಮಗೆ ನೀಡಿದ ನಮ್ಮ ಹಿರಿಯರಿಗೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ನಮ್ಮ ಕೃತಜ್ಞತೆಗಳನ್ನು ಮಾಡೋದಕ್ಕೆ ಪಾರ್ಲಿಮೆಂಟ್ ಅನ್ನು ಕಟ್ಟಿದ್ದೀವಿ. ರಾಜ್ಯಕ್ಕೆ ಬೇಕಾದಂಥ ಕಾನೂನುಗಳನ್ನು ಮಾಡೋದಕ್ಕೆ ವಿಧಾನಸಭೆ ಕೊಟ್ಟಿದ್ದೀವಿ. ಈ ರೀತಿ ಶಾಸಕಾಂಗ ಸಂಸ್ಥೆಗಳನ್ನು ನಾವು ಕಟ್ಟಿದ್ದೀವಿ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ, ಈ ಪ್ರಜಾಪ್ರಭುತ್ವ ಸಂಸ್ಥೆಗಳಲ್ಲಿ ಈ ದೇಶದ 142 ಕೋಟಿ ಜನ ಪ್ರತಿ ದಿವಸ ನೇರವಾಗಿ ಪರೋಕ್ಷವಾಗಿ ಭಾಗವಹಿಸ್ತಾ ಇದ್ದಾರೆ. ಅಂದ್ರೆ ಅದಕ್ಕೆ ಕಾರಣ ಬಂಧುಗಳೇ ನಮ್ಮ ಸಂವಿಧಾನ. ಭಾರತ ಗಣರಾಜ್ಯ ಆದ ನಂತರ ಅನೇಕ ಕ್ಷೇತ್ರ, ಕೈಗಾರಿಕಾ ಕ್ಷೇತ್ರದಲ್ಲಿ ಶಿಕ್ಷಣ, ಆರೋಗ್ಯ, ಕರ್ನಾಟಕದ ಇತಿಹಾಸದಲ್ಲೇ ಗಣರಾಜ್ಯೋತ್ಸವದ ದಿನವಾದ ಇಂದು 75ನೇ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಸುವರ್ಣ ಭಾರತೀಯರು ನಾವೆಲ್ಲ ಒಂದು ಭಾವೈಕ್ಯದಲ್ಲಿ ಕೂಡಿ ನಡೆಯುವ ಮುಂದೆ ಶಾಂತಿ ಸಂಕೇತ ಪಾರಿವಾಳಗಳನ್ನು ಈ ಅಮೃತ ಗಣರಾಜ್ಯೋತ್ಸವ ಕೊಡುಗೈ ದಾನಿಗಳು ಕೂಲಿ ಹಾಕ್ಬಿಟ್ಟು ಈಗ ಕೈ ಸುಚ್ಕೊಂಡಿರ್ಬೇಕು ಅರ್ಧ ಗಂಟೆ ಅಂತ ಬಹಳ ನೆಮ್ಮದಿಯಾಗಿದ್ದಾರೆ. ಒಳ್ಳೆ ಒಂದು ಕಾರ್ಯ ಮಾಡಿದ್ದಾರೆ, ಒಳ್ಳೆ ಒಂದು ಕೆಲಸ ಮಾಡಿದ್ದಾರೆ. ಅವ್ರ ಜೀವನದಲ್ಲಿ ಎಷ್ಟು ರಸ್ತೆ ನಿರ್ಮಾಣ ಮಾಡ್ತಾರೋ, ಕಟ್ಟಡ ನಿರ್ಮಾಣ ಮಾಡ್ತಾರೋ ಗೊತ್ತಿಲ್ಲ. ಆಗ ಅವ್ರಿಗೆ ಮಾಡ್ತಕ್ಕಂಥ ಒಂದು ಪುಣ್ಯದ ಕೆಲಸ ಇದೆಯಲ್ಲ, ಕೆಲಸ ಅದನ್ನ ಮಾಡಿ ತೋರಿಸಿದ್ದಾರೆ. ಅದಕ್ಕೆ ಕೈ ಜೋಡಿಸಿದಂಥ ಗುತ್ತಿಗೆದಾರರಿರ್ಬೋದು, ಕಾರ್ಯಪಾಲಕ ಇಂಜಿನಿಯರ್ಗಳಿರ್ಬೋದು, ಎಲ್ಲರೂ ಕೂಡ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತಾ, ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.